ಆತ್ಮೀಯ ಶಿಕ್ಷಕ ಬಂಧುಗಳೇ, ಇವತ್ತು ನಾನು MHRD UDS ಪ್ಲಸ್ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ನಮ್ಮ ಶಾಲೆಯ ದಾಖಲಾತಿಯಲ್ಲಿ ಇರದ ಮತ್ತು SATSನಲ್ಲಿ ಇರದ ಮಕ್ಕಳು ಡುಪ್ಲಿಕೇಟ್, ಡೆತ್ ಮತ್ತು ಅದರ್ ರೀಸನ್ದಿಂದ ತೆಗೆದುಹಾಕಲಾದ ಮಕ್ಕಳು MHRDಯಲ್ಲಿ ಯಾವ ರೀತಿ ನಾವು ಅವರನ್ನು ತೆಗೆದುಹಾಕಬೇಕು ಅಥವಾ ಇನ್ಆಕ್ಟಿವ್ ಮಾಡಬೇಕು ಅನ್ನುವ ಮಾಹಿತಿಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಇದು ನಿಮ್ಮ ಕಲಿಕೆಗೊಂದು ದಾರಿ ಯೂಟ್ಯೂಬ್ ಚಾನಲ್, ನಿಮ್ಮ ಸೇವೆಗಾಗಿ ಇರುವ ಚಾನಲ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗುರುಗಳೇ, ನಮ್ಮ SDMS ಅಂದರೆ ಸ್ಟೂಡೆಂಟ್ ಮಾಡ್ಯೂಲ್ನ ನಾವು ಲಾಗಿನ್ ಪೇಜ್ನ ಮುಂದೆ ತೋರಿಸ್ತಾ ಇದ್ದೀನಿ. ಇದು ಸ್ಟೂಡೆಂಟ್ ಮಾಡ್ಯೂಲ್ ಲಾಗಿನ್ ಪೇಜ್. ಇಲ್ಲಿ ಸ್ಟೂಡೆಂಟ್ ಡೀಟೇಲ್ಸ್ ಬಗ್ಗೆ ಇರುತ್ತೆ, ಎಷ್ಟು ಸ್ಟೂಡೆಂಟ್ ಇರುತ್ತೆ. ಇಲ್ಲಿ ಕೆಳಗಡೆ ನೋಡಿದಾಗ ಇನ್ಆಕ್ಟಿವ್ ಸ್ಟೂಡೆಂಟ್ ಮಾಡ್ಯೂಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಇನ್ಆಕ್ಟಿವ್ ಸ್ಟೂಡೆಂಟ್ ಮಾಡ್ಯೂಲ್ನ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾದಂಥ ಒಂದು ಪೇಜ್ ನಮಗೆ ಓಪನ್ ಆಗುತ್ತೆ. ಇಲ್ಲಿ ಯಾವ ರೀತಿ ನಾವು ಸ್ಟೂಡೆಂಟ್ನ ಇನ್ಆಕ್ಟಿವ್ ಮಾಡ್ತೀವಿ ಅಂತ ಕೇಳುತ್ತೆ. ಅದು ವಿತ್ ಪೆನ್ ನಂಬರ್, ವಿದೌಟ್ ಪೆನ್ ನಂಬರ್ ಅಂತ. ಯಾಕಂದರೆ ನಮ್ಮಲ್ಲಿ ವಿತ್ ಪೆನ್ ನಂಬರ್ ಇದ್ದರೆ ಮಾಡ್ಬೋದು, ಪೆನ್ ನಂಬರ್ ಇಟ್ಟು ಮಾಡ್ಬೋದು, ಇಲ್ಲದೇ ಇದ್ದರೂ ಮಾಡ್ಬೋದು. ಆದರೆ ನಮ್ಮ ಶಾಲಾ ಲಾಗಿನಲ್ಲಿ ಇರುವಂಥ ಮಕ್ಕಳಾಗಿರೋದ್ರಿಂದ ಪೆನ್ ನಂಬರ್ ಅಂತೂ ಕಡ್ಡಾಯವಾಗಿ ಸಿಗುತ್ತೆ. ಆದ್ದರಿಂದ ಇದರ ಮೇಲೆ ಗೋ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ಮತ್ತೆ ಮುಂದೆ ಒಂದು ಪೇಜ್ ಓಪನ್ ಆಗುತ್ತೆ. ಎಂಟ್ರಿ ಫಾರ್ ರೀಸನ್ ಅಂತ. ಇಲ್ಲಿ ನಾವು ಯಾಕೆ ಈ ಮಗುವನ್ನ ಇನ್ಆಕ್ಟಿವ್ ಮಾಡ್ತೀವಿ ಅಂತ ನಾವು ರೀಸನ್ ಕೊಡಬೇಕು, ಕೊಟ್ಟು ಅದನ್ನು ನಾವು ಇನ್ಆಕ್ಟಿವೇಟ್ ಮಾಡಬೇಕು. ಇದಕ್ಕಾಗಿ ನಾವು ಮಾಡಬೇಕು ಇದಿಷ್ಟೇ. ಇಲ್ಲಿ ಪೆನ್ ನಂಬರ್ ಹಾಕಿ ನಾವು ಗೋ ಕೊಟ್ಟಾಗ ಆ ಮಗುವಿನ ಒಂದು ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಯಾವ ಮಗುವನ್ನ ನಾವು ಇನ್ಆಕ್ಟಿವ್ ಮಾಡ್ತಿದ್ದೇವೋ ಆ ಮಗುವಿನ ಪೆನ್ ನಂಬರ್ ಮತ್ತು ಅವನ ಹೆಸರು ಮತ್ತು ಅವನ ಡೇಟ್ ಆಫ್ ಬರ್ತ್ ಮತ್ತು ಕ್ಲಾಸ್, ಸೆಕ್ಷನ್ ಇವೆಲ್ಲವೂ ಓಪನ್ ಆಗುತ್ತೆ. ಆಮೇಲೆ ಯಾಕೆ ಅವನನ್ನು ನಾವು ಇನ್ಆಕ್ಟಿವ್ ಮಾಡ್ತೀವಿ ಅನ್ನೋದಕ್ಕೆ ರೀಸನ್ನ ಸೆಲೆಕ್ಟ್ ಮಾಡಿದಾಗ ಡುಪ್ಲಿಕೇಟ್ ಎಂಟ್ರಿ, ರಾಂಗ್ ಎಂಟ್ರಿ ಮತ್ತು ಡೆತ್, ಈ ಮೂರು ಕಾರಣದಿಂದ ನಾವು ಅವನನ್ನು ಇನ್ಆಕ್ಟಿವೇಟ್ ಮಾಡಬೇಕಾಗುತ್ತೆ. ನಮ್ಮ ಶಾಲಾ ದಾಖಲಾತಿ, ಹಾಗೆ SATS ದಾಖಲಾತಿ ಮತ್ತು ಈ MHRD UDS ಪ್ಲಸ್ನಲ್ಲಿರುವ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿರುವ ದಾಖಲಾತಿ ಮೂರೂ ಕಡೆ ಕ್ಲಾಸ್ ವೈಸು ಎಲ್ಲ ಮಕ್ಕಳು ಒಂದೇ ಥರನಾಗಿ ಇರಬೇಕಾಗಿದ್ದು ಕಡ್ಡಾಯ. ಆದ್ದರಿಂದ ಇಲ್ಲಿ ಹೆಚ್ಚುವರಿಯಾಗಿ ಅಲ್ಲಿ SATS ಇಲ್ಲದೇ ಇರೋ ಮಕ್ಕಳು ಯಾರಾದರೂ ಇಲ್ಲಿದ್ದರೆ ಈ ರೀತಿ ಇನ್ಆಕ್ಟಿವೇಟ್ ಮಾಡಿ ಅವರನ್ನು ನಾವು ತೆಗೆದು ಹಾಕಬಹುದು. ಇಲ್ಲಿ ನಂತರ ರೀಸನ್ನ ಎಂಟ್ರಿ ಮಾಡಿ ಮತ್ತು ರಿಮಾರ್ಕಲ್ಲಿ ಇದೇ ಸೇಮ್ ರೀಸನ್ನೇ ಇಲ್ಲಿ ಮತ್ತೊಂದು ಸಾರಿ ನಾವು ಟೈಪ್ ಮಾಡಬೇಕು. ಯಾಕೆ ಮಾಡ್ತಾ ಇದ್ದೀವಿ, ಡೆತ್ ಇದ್ದರೆ ಡೆತ್ ಅಂತ ಮಾಡಬೇಕು, ಅಥವಾ ಮತ್ತೆ ಏನಾದರೂ ಕಾರಣ ಇದ್ದರೆ ಡುಪ್ಲಿಕೇಟ್ ಇದ್ದರೆ ಡುಪ್ಲಿಕೇಟು, ರಾಂಗ್ ಇದ್ದರೆ ರಾಂಗ್ ಅಂತ ನಾವು ಇಲ್ಲಿ ರಾಂಗ್ ಎಂಟ್ರಿ ಅಂತ ಟೈಪ್ ಮಾಡಿ ಏನು ಮಾಡಬೇಕಾಗುತ್ತೆ, ಈ ಇನ್ಆಕ್ಟಿವ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಆವಾಗ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಶಾಲಾ ಒಂದು ಆ್ಯಕ್ಟಿವ್ ಸ್ಟೂಡೆಂಟ್ ಲಿಸ್ಟ್ನಲ್ಲಿರುವಂಥ ವಿದ್ಯಾರ್ಥಿ ಇನ್ಆಕ್ಟಿವೇಟ್ಗೆ ಹೋಗ್ಬಿಡ್ತಾನೆ. ಆವಾಗ ನಮ್ಮ ಡ್ಯಾಶ್ಬೋರ್ಡು ನಮ್ಮ ಶಾಲೆಯ STS ಪ್ರಕಾರ ಮತ್ತು MHRD ಒಂದೇ ಥರನಾಗಿರುತ್ತೆ ಅನ್ನೋಂಥ ಮಾತನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.